ಈ ಬಿಸ್ನೆಸ್ ನ ನೀವೇನಾದ್ರೂ ಮಾಡಿದ್ರೆ ಲಾಸ್ ಆಗುವ ಮಾತೇ ಇಲ್ಲ. ಕೇವಲ 50 ರಿಂದ 60 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡಬಹುದು. ಗ್ರೋಮ್ಯಾಕ್ಸ್ ಕಂಪನಿಯ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ಶಿಪ್ ಸತತ 4 ವರ್ಷದಿಂದ ಟ್ರ್ಯಾಕ್ಟರ್ ಇಂಡಸ್ಟ್ರಿಯಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಇದು. ಇಲ್ಲಿ ಕೇವಲ ಟ್ರ್ಯಾಕ್ಟರ್ ಮಾರಾಟ ಮಾಡುವ ಉದ್ದೇಶವಲ್ಲ, ಪರಸ್ಪರ ಬೆಳವಣಿಗೆ ಮತ್ತು ಉತ್ತಮ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುವುದು. ವಿಧ ವಿಧ ಬೆಳೆಗಳನ್ನು ಬೆಳೆಯುವಂತ ರೈತರುಗಳಿಗೆ ಅನುಗುಣವಾಗುವಂತ ಟ್ರ್ಯಾಕ್ಟರ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಬಂದಿದ್ದಾರೆ ಸುಮಾರು 25 ವರ್ಷದಿಂದ. ಈ ಬಿಸ್ನೆಸ್ ಮಾಡೋದಕ್ಕೆ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ, ಕನಿಷ್ಠ ವಿದ್ಯಾಭ್ಯಾಸ ಮಾಡಿರಬೇಕು ಎಂಬ ಮಾನದಂಡ ಇಲ್ಲ. ಅಪಾರ್ಚುನಿಟಿ ಸಿಕ್ತು. 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ನಾನು 300+ ಟ್ರ್ಯಾಕ್ಟರ್ಸ್ನ ಮಾರಿದ್ದೀನಿ ನಾನು. ಕಂಪನಿ ಡೀಲರ್ಶಿಪ್ ಕೊಟ್ಟು ಸುಮ್ಮನಾಗಲ್ಲ. ಕಂಪನಿ ಡೀಲರ್ಸ್ ಜೊತೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಪಾರದರ್ಶಕ ಮಾರ್ಗದರ್ಶನ ನೀಡುತ್ತೆ. ಟ್ರ್ಯಾಕ್ಟರ್ ಮಾರಾಟದಿಂದ ಲಾಭ ಗಳಿಸಬಹುದು, ಸರ್ವಿಸ್ ಮಾಡೋದ್ರಿಂದ ಲಾಭ ಗಳಿಸಬಹುದು, ಸ್ಪೇರ್ ಪಾರ್ಟ್ಸ್ ಮಾಡೋದ್ರಿಂದ ಲಾಭ ಗಳಿಸಬಹುದು. ದಿನೇ ದಿನೇ ಹೆಚ್ಚುತ್ತಿದೆ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ನ ಬೇಡಿಕೆ. ಟ್ರ್ಯಾಕ್ಟರ್ ಅಲ್ಲಿ ಒಂದು ಮೈಲೇಜ್ ಇರ್ಬೋದು, ಒಂದು ಪಿಕಪ್ ಇರ್ಬೋದು, ರೈತರಿಗೆ ಅನುಗುಣವಾಗಿ ಈ ಟ್ರ್ಯಾಕ್ಟರ್ ಡೆವಲಪ್ಮೆಂಟ್ ಆಗಿದೆ. ನೀವೇನಾದ್ರೂ ಹೊಸದಾಗಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ನಿಮ್ಗೋಸ್ಕರ ಒಂದು ಹೊಸ ಬಿಸ್ನೆಸ್ ಆಫರ್ ನ ತಗೊಂಡ್ಬಂದಿದೀವಿ. ಕೇವಲ 50 ರಿಂದ 60 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡಬಹುದು. ಈ ಬಿಸ್ನೆಸ್ ನ ನೀವೇನಾದ್ರೂ ಮಾಡಿದ್ರೆ ಲಾಸ್ ಆಗುವ ಮಾತೇ ಇಲ್ಲ. ಯಾವ್ದಪ್ಪ ಅದು ಬಿಸ್ನೆಸ್ ಅಂದ್ರೆ ಗ್ರೋಮ್ಯಾಕ್ಸ್ ಕಂಪನಿಯ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ಶಿಪ್. ಲಕ್ಷಾಂತರ ರೈತರು ನಂಬಿರುವ, ಹೆಚ್ಚು ಮೈಲೇಜು, ಹೆಚ್ಚು ಪವರ್ಫುಲ್, ಕಡಿಮೆ ಮೇಂಟೆನೆನ್ಸ್ ಗೆ ಹೆಸರುವಾಸಿಯಾಗಿರುವ ಗ್ರೋಮ್ಯಾಕ್ಸ್ ಅವರ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಕಂಪನಿಯವರು ಕರ್ನಾಟಕದ ಜನತೆಗೆ ದೀರ್ಘಾವಧಿ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಗ್ರೋಮ್ಯಾಕ್ಸ್ ಅವರ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಇದು ಕೇವಲ ಟ್ರ್ಯಾಕ್ಟರ್ ಅಲ್ಲ, ಇದು ರೈತನ ಶಕ್ತಿ, ನಂಬಿಕೆ ಮತ್ತು ಭರವಸೆ. ಇದೇ ಕಾರಣಕ್ಕೆ ಭಾರತದಾದ್ಯಂತ ಲಕ್ಷಾಂತರ ರೈತರ ವಿಶ್ವಾಸ ಗೆದ್ದಿದೆ ಈ ಟ್ರ್ಯಾಕ್ಟರ್. ನಿಮಗೆ ಗೊತ್ತಾ, ಸತತ 4 ವರ್ಷದಿಂದ ಟ್ರ್ಯಾಕ್ಟರ್ ಇಂಡಸ್ಟ್ರಿಯಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಇದು. ಹಾಗಿದ್ರೆ ನೀವ್ ಯಾಕೆ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ನ ಡೀಲರ್ಶಿಪ್ ಆಗ್ಬೇಕು ಅಂತ ನಿಮಗೆ ಗೊತ್ತಾ? ಹೇಗೆ ಬಿಸ್ನೆಸ್ ಮಾಡೋದು ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ಶಿಪ್ ತಗೊಂಡು ಈ ವಿಡಿಯೋ ಕೊನೆವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತೀನಿ. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತ ಬೆಳಗ್ಗೆ ಎದ್ದು ತನ್ನ ಜಮೀನಿಗೆ ಹೋಗಿ ಬೆಳೆಗಳನ್ನ ಬೆಳೆದ್ರೆ ಮಾತ್ರ ನಾವು ನೀವು ಎಲ್ಲರೂ ಸೇರಿ ಅನ್ನ ತಿನ್ನೋದಕ್ಕೆ ಸಾಧ್ಯ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಮುಂಚೆ ತರ ವ್ಯವಸಾಯ ಮಾಡೋದಕ್ಕೆ ಜನಗಳು ಸಿಗ್ತಲ್ಲ. ಎಲ್ಲರೂ ಕೂಡ ಹಳ್ಳಿಯಿಂದ ನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಕೆಲಸ ಮಾಡಕ್ಕೆ. ಇದರಿಂದ ಹಳ್ಳಿಯಲ್ಲಿ ಟ್ರ್ಯಾಕ್ಟರ್ ನ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ. ಅದಕ್ಕೋಸ್ಕರ ಸ್ಥಳೀಯ ಉದ್ಯಮಿಗಳಿಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಡುವುದು ಟ್ರಕ್ ಸ್ಟಾರ್ ಕಂಪನಿಯ ಮುಖ್ಯ ಗುರಿ. ಇಲ್ಲಿ ಕೇವಲ ಟ್ರ್ಯಾಕ್ಟರ್ ಮಾರಾಟ ಮಾಡುವ ಉದ್ದೇಶವಲ್ಲ, ಪರಸ್ಪರ ಬೆಳವಣಿಗೆ ಮತ್ತು ಉತ್ತಮ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡುವುದು. ಗ್ರೋಮ್ಯಾಕ್ಸ್ ಅವರ ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಅಲ್ಲಿ 25 HP ಇಂದ 50 HP ಶ್ರೇಣಿಯ ಟ್ರ್ಯಾಕ್ಟರ್ಗಳು ಸಿಗ್ತವೆ. ಇಂಟರ್ ಕಲ್ಟಿವೇಶನ್ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಧ ವಿಧ ಬೆಳೆಗಳನ್ನು ಬೆಳೆಯುವಂತ ರೈತರುಗಳಿಗೆ ಅನುಗುಣವಾಗುವಂತ ಟ್ರ್ಯಾಕ್ಟರ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಬಂದಿದ್ದಾರೆ ಸುಮಾರು 25 ವರ್ಷದಿಂದ. ನನ್ನ ಹೆಸರು ಶ್ಯಾಮ್ಲಾ ಅಂತ. ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಗ್ರೋಮ್ಯಾಕ್ಸ್ ಟ್ರ್ಯಾಕ್ಟರ್ ಡೀಲರ್. 15 ವರ್ಷದಿಂದ ಟ್ರ್ಯಾಕ್ಟರ್ ಫೀಲ್ಡ್ ಅಲ್ಲೇನೆ ಬೇರೆ ಕಡೆ ನಾನು ವರ್ಕ್ ಮಾಡ್ತಾ ಇದ್ದೆ. ನಾನು ನೆಕ್ಸ್ಟ್ ಇದೇ ಫೀಲ್ಡ್ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಹೋಪ್ ಇಟ್ಕೊಂಡು ಬಂದಾಗ ನನಗೆ ಗ್ರೋಮ್ಯಾಕ್ಸ್ ಟ್ರ್ಯಾಕ್ಟರ್ ಕಡೆಯಿಂದ 22-23ರಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ತು. ನಾವು ಈ 3 ವರ್ಷದಲ್ಲಿ ಮ್ಯಾಕ್ಸಿಮಮ್ ನಾನು 300+ ಟ್ರ್ಯಾಕ್ಟರ್ಸ್ನ ಮಾರಿದ್ದೀನಿ ನಾನು. ನೋಡಿ, ಡೀಲರ್ ಆಗ್ಬೇಕು ಅಂದ್ರೆ ಏನೆಲ್ಲ ಬೇಕು ಅಂತ ನೋಡೋದಾದ್ರೆ ನೋಡಿ, ನೇರವಾಗಿ ಹೇಳ್ತೀನಿ, ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ಶಿಪ್ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಬಿಸ್ನೆಸ್. ಈ ಬಿಸ್ನೆಸ್ ಮಾಡೋದಕ್ಕೆ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲ, ಕನಿಷ್ಠ ವಿದ್ಯಾಭ್ಯಾಸ ಮಾಡಿರ್ಬೇಕು ಎಂಬ ಮಾನದಂಡ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರೋದು ಶ್ರದ್ಧೆ, ನಿಷ್ಠೆ, ಗುರಿ ಮತ್ತು ನಂಬಿಕೆ ಮತ್ತು ಹಣ. ಇಷ್ಟೇ, ಬೇರೇನೂ ಬೇಕಾಗಿಲ್ಲ. ಟ್ರಕ್ ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ಶಿಪ್ ತಗೊಳೋದಕ್ಕೆ ಬಂಡವಾಳ ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಶೋರೂಮ್ ಓಪನ್ ಮಾಡೋದಕ್ಕೆ 2800 ಸ್ಕ್ವೇರ್ ಫೀಟ್ ಜಾಗ ಬೇಕು. ಎರಡನೇದು ಟ್ರ್ಯಾಕ್ಟರ್ ತಗೊಳೋದಕ್ಕೆ ಹಣ ಬೇಕು, ಮಾರಾಟ ಮಾಡೋದಕ್ಕೆ ಟ್ರ್ಯಾಕ್ಟರ್ಗಳನ್ನ. ಮೂರನೆಯದು ಸ್ಪೇರ್ ಪಾರ್ಟ್ಸ್ ಮತ್ತೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದಕ್ಕೆ ಹಣ ಬೇಕಾಗುತ್ತೆ ಅಷ್ಟೇ. ನೀವು ಹಾಕಿದ ಬಂಡವಾಳಕ್ಕೆ ಒಂದೇ ವರ್ಷದಲ್ಲಿ 25 ರಿಂದ 30% ರಿಟರ್ನ್ ಸಿಗುತ್ತೆ. ಕಂಪನಿ ಡೀಲರ್ಶಿಪ್ ಕೊಟ್ಟು ಸುಮ್ಮನಾಗಲ್ಲ. ಕಂಪನಿ ಡೀಲರ್ಸ್ ಜೊತೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಪಾರದರ್ಶಕ ಮಾರ್ಗದರ್ಶನ ನೀಡುತ್ತೆ. ಯಾವ ರೀತಿ ಟ್ರ್ಯಾಕ್ಟರ್ ಸೇಲ್ ಮಾಡಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಯಾವ ರೀತಿ ಸರ್ವಿಸ್ ಮಾಡಬೇಕು, ಪ್ರತಿಯೊಂದು ತರಬೇತಿಯನ್ನು ಉಚಿತವಾಗಿ ನೀಡುತ್ತೆ. ಕಂಪ್ನಿ ಲೆವೆಲ್ ಅಲ್ಲಿ ನಮಗೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಮ್ಮ TM ಇರ್ಬೋದು, ಸ್ಟೇಟೆಡ್ ಲೆವೆಲ್ ಅಲ್ಲಿ ಎಲ್ಲರೂ ನಮಗೆ ಡೀಲರ್ ಲೆವೆಲ್ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಒಂದು ಗ್ರೋತ್ ಕೊಟ್ಟಿದ್ದಾರೆ. ಲಾಸ್ಟ್ 3 ಇಯರ್ಸ್ ಅಲ್ಲಿ ಇಷ್ಟು ಗ್ರೋತ್ ಕಾಣಕ್ಕೆ ಯಾವುದೇ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಆಗಲ್ಲ, ಈ ಲೆವೆಲ್ ಗ್ರೋತ್ ಬರ್ಲಿಕ್ಕೆ. ಸೊ ಈ ಕಂಪ್ನಿ ಅಂದ್ರೆ ಹೇಗೆ ಅಂದ್ರೆ ಕಸ್ಟಮರ್ಸ್ ಒಪಿನಿಯನ್ ತಗೊಂಡು ಟ್ರ್ಯಾಕ್ಟರ್ ನ ರೆಡಿ ಮಾಡ್ತಾ ಇದೆ. ಅಂದ್ರೆ ಏನೇ ಇರ್ಬೋದು, ಒಂದು ಟ್ರ್ಯಾಕ್ಟರ್ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಅದ್ರ ಬಗ್ಗೆ ಕಂಪ್ನಿ ರೈತರ ಲೆವೆಲ್ ಅಲ್ಲಿ ಒಪಿನಿಯನ್ ತಗೊಂಡು ಆ ಟ್ರ್ಯಾಕ್ ನ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಸ್ಲೋಲಿ ಹೀಗೆ ವರ್ಷದಲ್ಲೂ 3-4 ರೀತಿ ಟ್ರ್ಯಾಕ್ಟರ್ ನ ಅವರು ಮಾರುಕಟ್ಟೆಗೆ ತರ್ತಾ ಇದ್ದಾರೆ.
ನೀವು ಟ್ರಕ್ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ ಆದ್ಮೇಲೆ ಲಾಭ ಒಂದೇ ಕಡೆ ಸೀಮಿತ ಅಲ್ಲ. ಟ್ರ್ಯಾಕ್ಟರ್ ಮಾರಾಟದಿಂದ ಲಾಭ ಗಳಿಸಬಹುದು, ಸರ್ವಿಸ್ ಮಾಡೋದ್ರಿಂದ ಲಾಭ ಗಳಿಸಬಹುದು, ಸ್ಪೇರ್ ಪಾರ್ಟ್ಸ್ ಮಾಡೋದ್ರಿಂದ ಲಾಭ ಗಳಿಸಬಹುದು, ಇನ್ನು ಅನೇಕ ಕಡೆಯಿಂದ ಲಾಭ ಗಳಿಸಬಹುದು. ನೀವು ಸರಿಯಾದ ಸ್ಥಳದಲ್ಲಿ ಟ್ರಕ್ಸ್ಟಾರ್ ಟ್ರ್ಯಾಕ್ಟರ್ ಡೀಲರ್ಶಿಪ್ ಹೊಂದಿದರೆ ಸ್ಟೇಬಲ್ ಗ್ರೋಯಿಂಗ್ ಬಿಸ್ನೆಸ್ ನಿಮ್ದಾಗುತ್ತೆ. ಕೃಷಿ ಮಾಡುವಂತಹ ತಾಲೂಕು ಜಿಲ್ಲೆಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ ಟ್ರಕ್ಸ್ಟಾರ್ ಟ್ರ್ಯಾಕ್ಟರ್ ನ ಬೇಡಿಕೆ. ಕಸ್ಟಮರ್ ಲೆವೆಲ್ ಅಲ್ಲೂ ತುಂಬಾ ಚೆನ್ನಾಗಿ ಟ್ರ್ಯಾಕ್ಟರ್ ರೆಸ್ಪಾನ್ಸ್ ಕೊಡ್ತಾ ಇದೆ. ಕಸ್ಟಮರ್ಗೆ ಏನಾಗಿದೆ ಅಂದ್ರೆ, ಈಗ ನಾವೊಂದು ಟ್ರ್ಯಾಕ್ಟರ್ ಕೊಟ್ಟಿದೀವಿ ಅಂದಾಗ ಅದರಿಂದ ಅವರ ಅರ್ನಿಂಗ್ಸ್ ನೋಡ್ತಾರೆ. ನಾವ್ ಯಾವ ರೀತಿ ಅರ್ನ್ ಮಾಡ್ಬೋದು, ನಮಗೆ ಎಷ್ಟು ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ, ಇವೆಲ್ಲ ಯೋಚನೆ ಮಾಡ್ತಾರೆ. ಈ ಟ್ರ್ಯಾಕ್ಟರ್ ಅಲ್ಲಿ ಒಂದು ಮೈಲೇಜ್ ಇರ್ಬೋದು, ಒಂದು ಪಿಕಪ್ ಇರ್ಬೋದು, ಎಲ್ಲ ರೈತರಿಗೆ ಅನುಗುಣವಾಗಿ ಈ ಟ್ರ್ಯಾಕ್ಟರ್ ಡೆವಲಪ್ಮೆಂಟ್ ಆಗಿದೆ. ಕಂಪ್ನಿ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಟ್ಟಿರೋದ್ರಿಂದ ಕಸ್ಟಮರಿಗೆ ತುಂಬಾ ಅನುಕೂಲ ಆಗಿದೆ. ಇದರಿಂದ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಗಾಡಿಯಲ್ಲಿ. ಮೇಯ್ನ್ ಏನಂದ್ರೆ, ರೈತರಿಗೆ ಬೇಕಾಗಿರೋದು ಈ ಪದೇ ಪದೇ ಕೆಲ್ಸಕ್ಕೆ ಹೋದಾಗ ಅಲ್ಲಿ ನಿಲ್ತು ಇಲ್ಲಿ ನಿಲ್ತು, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂದ ತಕ್ಷಣ ಏನಾಗುತ್ತೆ, ಬಿಡು ಇದು ನಾನು ಎಷ್ಟು ಬಂಡವಾಳ ಹಾಕಿ ತೊಗೊಂಡಿದ್ದೀನಿ, ನನಗೆ ಪ್ರಾಬ್ಲಮ್ ಕೊಡ್ತಿದೆ ಅನ್ನೋದು ಮೈಂಡ್ ಸೆಟ್ ಇರುತ್ತೆ. ಬಟ್ ಈ ಕಂಪ್ನಿಯಲ್ಲಿ ಹೇಗಿದೆ ಅಂದರೆ, ಟ್ರ್ಯಾಕ್ಟರ್ ಯಾವುದೇ ರೀತಿ ಕಂಪ್ಲೇಂಟ್ಸ್ ಒಂದು ಬರ್ದಂಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಲೋ ಮೇಂಟೆನೆನ್ಸಲ್ಲಿ ಕಸ್ಟಮರ್ಸಿಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಡೀಲರ್ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ನೀವೇನಾದರೂ ಡೀಲರ್ ಆಗಬೇಕು ಅಂದರೆ ಮೊದಲು ನೀವು ಕಂಪ್ನಿಗೆ ಅರ್ಜಿ ಸಲ್ಲಿಸಬೇಕು. ನಂತರ ಕಂಪನಿಯವರು ಬಂದು ಸ್ಥಳದ ಪರಿಶೀಲನೆ ಮಾಡ್ತಾರೆ. ಈ ಏರಿಯಾದಲ್ಲಿ ಟ್ರ್ಯಾಕ್ಟರ್ ಸೇಲ್ ಆಗುತ್ತಾ, ಸೇಲ್ ಆಗಲ್ವಾ ಅಂತ, ಮತ್ತು ನಿಮ್ಮ ಹತ್ತಿರ ಇರುವ ಮೂಲ ಸೌಕರ್ಯಗಳನ್ನು ಪರಿಶೀಲನೆ ಮಾಡ್ತಾರೆ. ಕಂಪನಿಯವರಿಗೆ ಡೀಲರ್ ಓಕೆ ಆದ್ರೆ ಇಬ್ಬರು ಸೇರಿ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಮುಗೀತು. ಕಂಪನಿಯವರೇ ಬಂದು ಸಿಬ್ಬಂದಿಗಳಿಗೆ ತರಬೇತಿ ಕೊಟ್ಟು ಟ್ರ್ಯಾಕ್ಟರ್ ನ ಲಾಂಚ್ ಮಾಡ್ಕೊಡ್ತಾರೆ. ಆಗಲ್ಲ ಅನ್ನೋದು ಅಂದ್ರೆ ಅದಾಗದೇ ಇಲ್ಲ, ಯಾವತ್ತೂ ಇಲ್ಲ. ನಾವು ಮಾಡ್ತೀವಿ ಅನ್ನೋ ಹೋಪಲ್ಲಿ ನಾವು ಮುಂದೋದ್ರೆ 100% ನಾವು ಮುಂದೆ ಬರ್ಬೋದು. ಸೊ ಯಾರೇ ಒಂದು ಡೀಲರ್ಶಿಪ್ ತಗೊಳ್ಳೋದಿದ್ರು ಆರಾಮ್ಸಾಗಿ ಯಾವುದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಟ್ರ್ಯಾಕ್ಟರ್ ಡೀಲರ್ಶಿಪ್ನ ತಗೊಳ್ಬೋದು ಅನ್ನೋ ನಾನೊಂದು ಭರವಸೆ ಕೊಡ್ತಾ ಇದ್ದೀನಿ. ನೀವು ಗ್ರೋಮ್ಯಾಕ್ಸ್ ಅವರ ಟ್ರಕ್ಸ್ಟಾರ್ ಟ್ರ್ಯಾಕ್ಟರ್ ನ ಡೀಲರ್ ಆಗಬೇಕು ಅಂತ ಅನ್ಸಿದ್ರೆ ಹಿಂದೆ ಕೆಳಗೆ ಕೊಟ್ಟಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಗ್ರೋಮ್ಯಾಕ್ಸ್ ಕಂಪನಿ ಜೊತೆ ಸೇರಿ ಕೇವಲ ಟ್ರ್ಯಾಕ್ಟರ್ ಮಾರಾಟ ಮಾಡೋದಲ್ಲ, ಭವಿಷ್ಯದ ಬಲವಾದ ವ್ಯವಹಾರ ನಿರ್ಮಿಸೋ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ